Hi ಸ್ನೇಹಿತರೆ, ವೆಲ್ಕಮ್ ಟು ಪುಲ್ಕೇಶಿ ಟ್ಯುಟೋರಿಯಲ್ ಕ್ಲಾಸಸ್ ವಿಜಯಪುರ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಅಲಂಕಾರಗಳಿಗೆ ಸಂಬಂಧಪಟ್ಟ ಹಾಗೆ ನೋಡೋಣ. ಹಾಗಾದ್ರೆ ಅಲಂಕಾರ ಅಂದ್ರೇನು ಅಂತಂದ್ರೆ, ಇದು ಭಾಷೆಯ ಸೌಂದರ್ಯವನ್ನ ಹೆಚ್ಚಿಸ್ತಕ್ಕಂಥ ವಸ್ತು ಅಂತೇಳಿ ಕರಿತೀವಿ ನಾವು. ಯಾಕಂದ್ರೆ ಇಲ್ಲಿ ಒಂದು ಪದವನ್ನು ಕೊಟ್ಟಿನಿ. ಅ ವರ್ಡ್ ಈಸ್ a word or speech used in a non-literal sense. In non-literal sense for rhetorical or vivid effect ಅಂತ ಕೊಟ್ಟಿದೆ. ಏನಿದರ ಅರ್ಥ ಅಂತಂದ್ರೆ, ಆ ಶಬ್ದ ಕಾವ್ಯದ ಸೌಂದರ್ಯವನ್ನ ಅಥವಾ ಕಾವ್ಯ ಮೀಮಾಂಸೆಯನ್ನ ವಿವಿಧ ರೀತಿಯಲ್ಲಿ ಹೆಚ್ಚಿಗೆ ಮಾಡ್ತಕ್ಕಂಥ ಈ ಕವಿತೆಗಳ ವರ್ಣನೆಯನ್ನ ಮಾಡ್ತಕ್ಕಂಥದಕ್ಕೆ ನಾವೇನ ಕರಿತೀವಿ ಅಂತಂದ್ರೆ ಫಿಗರ್ಸ್ ಆಫ್ ಸ್ಪೀಚ್ ಅಥವಾ ಅಲಂಕಾರಗಳು ಅಂತ ಕರಿತೀವಿ. ಯಾವುದೇ ಒಂದು ಮಾತಿಲ್ಲದೆ ಕಾವ್ಯದ ಸೌಂದರ್ಯತೆಯನ್ನ, ಸೊಬಗನ್ನ ಅಥವಾ ರಮಣೀಯತೆಯನ್ನ ಹೆಚ್ಚಿಸ್ತಕ್ಕಂಥ ಒಂದು ಸಾಧನ ಅಂತ ಕರಿಬಹುದು ನಾವು. ಅಂದ್ರೆ ಈ ವಾಕ್ಯಗಳ, ಶಬ್ದಗಳ ಮತ್ತು ಅವುಗಳ ಅರ್ಥ ಚಮತ್ಕಾರದಿಂದ ಸೊಬಗನ್ನ ಹೆಚ್ಚಿಸುವುದು ಅಲಂಕಾರದಿಂದಾಗಿದೆ. ಇವುಗಳು ಕೇಳಬೇಕಂದ್ರೆ ನಮ್ ಕಿವಿಗೆ ಇಂಪಾಗಿರ್ತಕ್ಕಂಥದ್ದು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ವಿ ಯೂಸ್ ಫಿಗರ್ಸ್ ಆಫ್ ಸ್ಪೀಚ್ ಇನ್ ಫಿಗರೇಟಿವ್ ಟು ಆಡ್ ಕಲರ್, ಇಂಟರೆಸ್ಟ್, ಅವೇಕನ್, ಇಮ್ಯಾಜಿನೇಷನ್. ಈ ಇಮ್ಯಾಜಿನೇಷನ್ಗೆ ಕರ್ಕೊಂಡು ಹೋಗುತ್ತೆ ನಮ್ಗೆ. ನೆಕ್ಸ್ಟ್, ಫಿಗರೇಟಿವ್ ಲ್ಯಾಂಗ್ವೇಜ್ ಇಸ್ ಅಪೋಸಿಟ್ ಆಫ್ ಲಿಟ್ರಲ್ ಲ್ಯಾಂಗ್ವೇಜ್. ಈ ಏನು ಪದಗಳನ್ನ ಬಳಕೆ ಮಾಡ್ತೀವಿ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಈ ಅಲಂಕಾರಿಕ ಭಾಷೆ ಅಂತೇಳಿ ಕರಿತೀವಿ. ಯಾಕಂತಂದ್ರೆ ನಾವು ಇಲ್ಲಿ ಅಲಂಕಾರದ ಅಪೋಸಿಟ್ ವರ್ಣನಾತೀತ ಶಬ್ದಗಳು. ಹಾಗೆ ದೆನ್ ಲಿಟ್ರಲ್ ಲ್ಯಾಂಗ್ವೇಜ್ ಮೀನ್ಸ್ ಎಕ್ಸಾಕ್ಟ್ಲಿ ವಾಟ್ ಇಟ್ಸ್. ಲಿಟ್ರಲ್ ಲ್ಯಾಂಗ್ವೇಜ್ ಮೀನ್ಸ್ ಏನ್ ಹೇಳ್ತಂದ್ರೆ ಅದು ಎಕ್ಸಾಕ್ಟ್ಲಿ ವಾಟ್ ಇಟ್ಸ್ ಅದೇನಿದೆ ಅಂತಕ್ಕಂಥದ್ದು ನಿರ್ಣಯವನ್ನ ಹೇಳುತ್ತೆ. ಫಿಗರೇಟಿವ್ ಮೀನ್ಸ್ ಸಮಥಿಂಗ್, ಇಲ್ಲಿ ಹೇಳುತ್ತೆ ಫೈನಲ್. ಫಿಗರೇಟಿವ್ ಮೀನ್ಸ್ ಸಮಥಿಂಗ್ ಡಿಫ್ರೆಂಟ್ ವಾಟ್ ಇಟ್ ಸೇಸ್ ಆನ್ ದಿ ಸರ್ಫೇಸ್. ಫಿಗರೇಟಿವ್ ಮೀನ್ಸ್ ಏನ್ ಹೇಳುತ್ತೆ, ಸಮಥಿಂಗ್ ಡಿಫ್ರೆಂಟ್ ವಾಟ್ ಇಟ್ ಸೇಸ್ ಆನ್ ದಿ ಸರ್ಫೇಸ್. ಏನ್ ನಡೀತಿದೆ ಮತ್ತು ವಿಭಿನ್ನವಾಗಿರ್ತಕ್ಕಂಥದ್ರ ಕುರಿತು ಹೇಳ್ತಕ್ಕಂಥದ್ದು ಯಾವುದು ಅಂದ್ರೆ ಅಲಂಕಾರ ಅಂತೇಳಿ ಕರಿತೀವಿ. ಈ ಇಡೀ ಅಲಂಕಾರಕ್ಕೆ ಕಾವ್ಯದ ಸೊಬಗವನ್ನು ಹೆಚ್ಚಿಸ್ತಕ್ಕಂಥದ್ದು ಪ್ರಥಮ ಅಲಂಕಾರಿಕವಾಗಿರ್ತಕ್ಕಂಥದ್ದು ಭರತ. ಈತನ ಒಂದು ಕೃತಿ ಬರುತ್ತೆ, ನಾಟ್ಯಶಾಸ್ತ್ರ ಅಂತೇಳಿ ಕರಿತೀವಿ ನಾವು ಅಲಂಕಾರದಲ್ಲಿ. ನಮ್ಮಲ್ಲಿ ಕನ್ನಡದೊಳಗಡೆ ಅಲಂಕಾರಗಳು ಬರ್ತವೆ, ಇಂಗ್ಲಿಷ್ ನಲ್ಲಿಯೂ ಸಹಿತ ಅಲಂಕಾರಗಳಿದಾವೆ. ಇಂಗ್ಲಿಷ್ ನಲ್ಲಿ ಪ್ರಮುಖವಾಗಿ 8 ಅಲಂಕಾರಗಳನ್ನು ನಾವು ನೋಡ್ತೀವಿ. ಒಂದು ಸಿಮಿಲೆ, ಎರಡು ಮೆಟಾಫೇರ್, 3 ಹೈಪರ್ಬೋಲೆ, 4 ಪರ್ಸೋನಿಫಿಕೇಶನ್, 5 ಆಕ್ಸಿಮೋರಾನ್. ಇದು ಆಕ್ಸಿಮೋರಾನ್. ಆಕ್ಸಿಮೋರಾನ್, ಅಲಿಟರೇಷನ್, ಅನಾಫೋರಾ ಅಂಡ್ ಸಿನಿಕ್ಡೋಕ್. ಸಿಮಿಲೆ ಮೀನ್ಸ್ ಉಪಮಾಲಂಕಾರ, ಮೆಟಫೋರ್ ಮೀನ್ಸ್ ರೂಪಕ ಅಲಂಕಾರ, ಹೈಪರ್ಬೋಲಾ ಅತಿಶಯೋಕ್ತಿ ಅಲಂಕಾರ, ಉತ್ಪ್ರೇಕ್ಷತ್ವ ವ್ಯಕ್ತೀಕರಣ ಕಾರಕ ಅಲಂಕಾರ, ವಿರುದ್ಧಾಭ್ಯಾಸ ಅಲಂಕಾರ, ಅಲಿಟ್ರೇಷನ್ ಮೀನ್ಸ್ ಆದಿಭ್ಯಾಸ ಅಲಂಕಾರ, ಅನಾಫೋರಾ ಮೀನ್ಸ್ ಪುನರುತ್ಪತ್ತಿ ಅಲಂಕಾರ ಮತ್ತು ಸೆಂಡೋಕೆ ಮೀನ್ಸ್
ಈ ಉಪಲಕ್ಷಣ ಅಲಂಕಾರ ಅಂತೇಳಿ ಕರಿತೀವಿ ಸ್ನೇಹಿತರೆ. ನಮ್ಮ ಎಕ್ಸಾಮ್ಗೆ ಪ್ರಮುಖವಾಗಿ ಬರ್ತಕ್ಕಂಥ ಅಲಂಕಾರಗಳಂದ್ರೆ 4. ಒಂದು ಉಪಮಾ ಅಲಂಕಾರ, ರೂಪಕ ಅಲಂಕಾರ, ಅತಿಶಯೋಕ್ತಿ ಅಲಂಕಾರ, ಉತ್ಪ್ರೇಕ್ಷೆ ಅಂದ್ರೆ ಸಿಮಿಲಾ, ಮೆಟಾಫೋರ್, ಹೈಪರ್ಬೋಲ್, ಪರ್ಸೋನಿಫಿಕೇಶನ್. ಇವು 4 ಅಲಂಕಾರಗಳು ನಮ್ಮ ಒಂದು ಎಕ್ಸಾಮ್ಗೆ ಬರ್ತಕ್ಕಂಥದ್ದು. ಹಾಗಾದ್ರೆ ಒಂದೊಂದಾಗಿ ನೋಡೋಣ ಯಾವ ರೀತಿ ಇದಾವೆ ಅನ್ನೋದನ್ನ. ಇವಾಗ ಫಸ್ಟ್ ಒನ್ ಅಲಂಕಾರ ಒಂದಿದೆ. ಯಾವ್ದು ಕೊಟ್ಟಿದ್ದಾನೆ ಅಂತಂದ್ರೆ ಸಿಮಿಲೆ. ಸಿಮಿಲೆ ಅಂದ್ರೆ ಉಪಮಾ ಅಲಂಕಾರ. ಉಪಮಾ ಅಲಂಕಾರ. ಸಿಮಿಲೆ ಈಸ್ figures of speech that compare to unlike things. ಇಲ್ಲಿ ಪದ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಎರಡು ವಸ್ತುಗಳಿಗೆ ಇದು ಕಂಪೇರ್ ಮಾಡುತ್ತೆ. ಎರಡು ವಸ್ತುಗಳನ್ನ ಇದೇನ್ ಮಾಡುತ್ತೆ, ಕಂಪೇರ್ ಮಾಡುತ್ತೆ. ಅದಕ್ಕೆ ಹೇಳ್ತಾರೆ ಸಿಮಿಲೆ ಇಸ್ ಫಿಗರ್ಸ್ ಆಫ್ ಸ್ಪೀಚ್ that compare ಟು ಅನ್ಲೈಕ್ ಥಿಂಗ್. ಮತ್ತು ಉಪಮಾ ಅಲಂಕಾರದೊಳಗಡೆ ಪ್ರಮುಖವಾಗಿ ಏನ್ ಬರುತ್ತೆ ಅಂತಂದ್ರೆ ಇಲ್ಲಿ ಪದಗಳನ್ನ, ಇದು ಯಾವುದು ಉಪಮಾ ಅಲಂಕಾರ ಆಗುತ್ತೆ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಇಲ್ಲಿ ಲೈಕ್ ಪದ, ಆಸ್ ಪದ, ಸೊ ಈ 3 ಪದಗಳಲ್ಲಿ ಯಾವ್ದಾದ್ರೂ ಒಂದು ಪದವನ್ನ ಅವ್ರು ಏನ್ ಮಾಡ್ತಾರೆ, ಬಳಕೆಯನ್ನ ಮಾಡಿರ್ತಾರೆ. ಇದು ಹೋಲಿಕೆ ಇರುವುದರಿಂದಾಗಿ ಇದು ಹೋಲಿಕೆ ಇರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ತಗೋಬೇಕಾಗಿತ್ತು ಅಂತಂದ್ರೆ ಕನ್ನಡ ಭಾಷೆಯು ಸುಲಿದ ಬಾಳೆಹಣ್ಣಿನಂತೆ ಸುಲಭವಾಗಿದೆ. ನೋಡಿ ಇಲ್ಲಿ ಕನ್ನಡ ಭಾಷೆಯು ಸುಲಿದ ಬಾಳೆಹಣ್ಣಿನಂತೆ ಸುಲಭವಾಗಿದೆ. ಕನ್ನಡ ಸುಲಿದ ಬಾಳೆಹಣ್ಣಿನಂತೆ ಸುಲಭವಾಗಿದೆ. ಇಲ್ಲಿ ಸುಲಿದ, ಕನ್ನಡ ಭಾಷೆಗೂ ಸುಲಿದ ಬಾಳೆಹಣ್ಣಿಗೂ ಯಾವುದೇ ಸಂಬಂಧ ಇಲ್ಲ. ಬಟ್ ಈ ಬಾಳೆಹಣ್ಣು ಎಷ್ಟು ಈಜಿ ಇರುತ್ತೆ ಅಷ್ಟು ಈಜಿ ಆಗಿದೆ ಅಂತಕ್ಕಂಥ ಹೋಲಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾವಿಲ್ಲಿ ಬಳಕೆಯನ್ನ ಮಾಡಬಹುದು. ಹಾಗೆ ಇವಾಗ ನೋಡಿ ಉದಾಹರಣೆಗಳನ್ನ ನಾವು ನೋಡುವುದಾದ್ರೆ ರವಿ ಫೈಟ್ ಲೈಕ್ ಅ ಲಯನ್. ಇಲ್ಲಿ ನೋಡಿ ರವಿ ಫೈಟ್ ಲೈಕ್ ಅ ಲಯನ್. ರವಿಯು ಸಿಂಹದಂತೆ ಯುದ್ಧದಲ್ಲಿ ಹೋರಾಡ್ತಾ ಇದ್ದಾನೆ. ಇಲ್ಲಿ ರವಿಗೂ ಸಿಂಹಕ್ಕೂ ಸಂಬಂಧ ಇಲ್ಲ, ಆದ್ರೂ ಸಿಂಹದಂತೆ ಲೈಕ್ ಅಂತಕ್ಕಂಥ ಪದ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಯೂಸ್ ಮಾಡಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲಿ ಲೈಕ್ ಬರುತ್ತೆ ಅದೆಲ್ಲ ಏನಾಗುತ್ತೆ, ಸಿಮಿಲೆಗೆ ಉದಾಹರಣೆ ಆಗುತ್ತೆ. ಹಿ ರ್ಯಾನ್ ಲೈಕ್ ಅ ಚಿತಾ. ಅವನು ಚಿರತೆಯಂತೆ ಓಡುತ್ತಾನೆ. ನೋಡಿ ಅವನು ಚಿರತೆ. ಇಲ್ಲಿ ಅವನಿಗೂ ಮತ್ತು ಚಿರತೆಗೂ ಸಂಬಂಧ ಇಲ್ಲ, ಆದ್ರೂ ಎದರ ತರ ಓಡ್ತಾನೆ, ಚಿರತೆಯ ತರ ಓಡ್ತಾನೆ. ಈ ರ್ಯಾನ್ ಲೈಕ್ ಚಿತಾ. ಐ ವಂಡರ್ಡ್ ಲೋನ್ಲಿ ಆಸ್ ಅ ಕ್ಲೌಡ್. ನೋಡಿ ಐ ವಂಡರ್ಡ್ ಲೋನ್ಲಿ ಆಸ್ ಅ ಕ್ಲೌಡ್. ಇದು ಐ ವಾಂಡರ್ಡ್ ಲೋನ್ಲಿ ಆಸ್ ಅ ಕ್ಲೌಡ್. ಮೋಡದಂತೆ ನಾನು ಏಕಾಂಗಿಯಾಗಿದ್ದೇನೆ. ಹಿ ಈಸ್ ಆಸ್ ಬ್ರೇವ್ ಆಸ್ ಲಯನ್. ಅವನು ಸಿಂಹದ ತರ ಶೂರನಾಗಿದ್ದಾನೆ. ಇಲ್ಲಿ ನೋಡಿ ಹಿ ಈಸ್ ಆಸ್ ಬ್ರೇವ್ ಆಸ್ ಲಯನ್. ಇಲ್ಲಿ ಆಸ್ ಯೂಸ್ ಆಗಿದೆ. ಶ್ರೇಯಾ ಸ್ಕಿನ್ ವಾಸ್ ಕೋಲ್ಡ್ ಆಸ್ ಐಸ್. ಶ್ರೇಯಾಳ ಚರ್ಮವು ಮುಂಜಿನಂತೆ
ತಂಪಾಗಿದೆ ಅಂತ ಹೇಳ್ತಾರೆ. ಶ್ರೇಯಸ್ ಸ್ಕಿನ್ ವಾಸ್ ಆಸ್ ಕೋಲ್ಡ್ ಆಸ್, ಇಲ್ಲಿ ಆಸ್ ಅಂತಕ್ಕಂಥದ್ದು ಬಂದಿರೋದ್ರಿಂದ ಇಲ್ಲಿ ಏನಾಗಿದೆ, ಸಿಮಿಲೆಗೆ ಉದಾಹರಣೆ. ಮೈ ಹಾರ್ಟ್ ಈಸ್ ಲೈಕ್, ನೋಡಿ ಲೈಕ್ ಬಂದಿದೆ. ಮೈ ಹಾರ್ಟ್ ಈಸ್ ಲೈಕ್ ಆನ್ ಓಪನ್ ಹೈವೇ, ನನ್ನ ಹೃದಯ ತೆರೆದ ಹೈವೇ ಇದ್ದಂತೆ ಅಂತ ಹೇಳ್ತಾರಲ್ಲ, ಓಪನ್ ಹೈವೇ. ಹಾಗೆ ಮೈ ಹಾರ್ಟ್ ಈಸ್ ಲೈಕ್ ಆನ್ ಓಪನ್ ಹೈವೇ. ಹಿ ಟೆಂಪರ್ ಲೈಕ್ ವೋಲ್ಕನೋ, ಅವನು ಈ ಜ್ವಾಲಾಮುಖಿ ಟೆಂಪರ್ ಆಗಿದ್ದಾನೆ ಅಂತ ಹೇಳ್ತೀವಲ್ಲ, ಟೆಂಪರ್ಗೂ ಅವನಿಗೂ ವಲ್ಕನಗೂ ಸಂಬಂಧ ಇಲ್ಲ, ಬಟ್ ಆ ರೀತಿ ಉಷ್ಣವನ್ನು ಬಿಡುಗಡೆ ಮಾಡ್ತು ಅಂತ ಹೋಲಿಕೆಯನ್ನ ಮಾಡ್ತಕ್ಕಂಥದ್ದು ಯಾವುದು, ಲೈಕ್. ಮೈ ಫಿಗರ್ ಈಸ್ ಆಸ್ ಶಾರ್ಪ್ ಆಸ್ ನೈಫ್, ನೋಡಿ ನನ್ನ ಬೆರಳು ಚಾಕುವಿನ ತರ ಶಾರ್ಪ್ ಆಗಿದೆ. ಇಲ್ಲಿ ಪದವನ್ನು ಬಳಕೆ ಮಾಡಿದ್ದಾರೆ ಆಸ್. ಇಲ್ಲಿ ನಾವು ಒಂದು ಬೆಸ್ಟ್ ಉದಾಹರಣೆ ಕೊಡಬಹುದು ಅಂತಂದ್ರೆ, ಸೀತೆಯ ಮುಖ ಕಮಲದಂತೆ ಅರಳಿತು, ಕಮಲದಂತೆ ಅರಳಿತು. ಇಲ್ಲಿ ಸೀತೆಯ ಮುಖಕ್ಕೂ ಕಮಲಕ್ಕೂ ಸಂಬಂಧ ಇಲ್ಲ, ಆದ್ರೂ ಹೋಲಿಕೆಯನ್ನ, ಸೀತೆಯ ಮುಖವನ್ನ ಇದಕ್ಕೆ ಹೋಲಿಕೆ ಮಾಡಿದೆ, ಕಮಲಕ್ಕೆ ಹೋಲಿಕೆ ಮಾಡಿದೆ, ಹಾಗಾಗಿ ಇಲ್ಲಿ ನಾವು ಇದನ್ನು ತಗೋಬಹುದು. ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಮೆಟಾಫೋರ್, ರೂಪಕ ಅಲಂಕಾರ ಅಂತ ಹೇಳಿ ಕರಿತೀವಿ. ಮೆಟಾಫರ್ ಈಸ್ ಅ ಫಿಗರ್ ಆಫ್ ಸ್ಪೀಚ್ ದಟ್ ಕಂಪೇರ್ ಟು ಅನ್ಲೈಕ್ ಥಿಂಗ್ಸ್. ಅಲ್ಲಿ ಕಂಪೇರ್ ಲೈಕ್ ಥಿಂಗ್ಸ್ ಗಳನ್ನ ಕಂಪೇರ್ ಮಾಡ್ತಾ ಇದ್ರು, ಇಲ್ಲಿ ಅನ್ಲೈಕ್ ಥಿಂಗ್ಸ್ ಗಳನ್ನ ಕಂಪೇರ್ ಮಾಡುತ್ತೆ. ಅಂದ್ರೆ ಇಲ್ಲಿ ಹೋಲಿಕೆ ಇರಲ್ಲ, ಇಲ್ಲ ಯಾವ ಪದ ಆಸ್ ಆರ್ ಲೈಕ್ ಪದಗಳು ಇಲ್ಲಿ ಬಳಕೆ ಆಗಲ್ಲ, ಬಟ್ ಸೇಮ್ ಟು ಸೇಮ್ ಹೋಲಿಕೆ ಇರುತ್ತೆ. ಈಗ ಸೀತೆಯ ಮುಖ ಕಮಲ ಅರಳಿತು ಇಷ್ಟೇ ಬರಿಬಹುದು. ಸೀತೆಯ ಮುಖ ಕಮಲದಂತೆ ಅರಳಿತು ಅನ್ನೋದಕ್ಕೂ ಸೀತೆಯ ಮುಖ ಕಮಲ ಅರಳಿತು. ಹರ್ ಹೋಮ್ ವಾಸ್ ಪ್ರಿಸನ್, ಇಲ್ಲಿ ನೋಡಿ ಹರ್ ಹೋಮ್ ವಾಸ್ ಪ್ರಿಸನ್, ಪ್ರಿಸನ್ ಮೀನ್ಸ್ ಜೈಲು, ಅವಳ ಮನೆ ಜೈಲಾಗಿದೆ. ಇವಾಗ ಜೈಲಿಗೂ ಮನೆಗೂ ಇಲ್ಲ, ಬಟ್ ಆ ರೀತಿ ಹೋಲಿಕೆಯನ್ನ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ರೂಪಕ ಅಲಂಕಾರ. ದ ವರ್ಲ್ಡ್ ಈಸ್ ಸ್ಟೇಜ್, ಜಗತ್ತೇ ಸ್ಟೇಜ್ ಆಗಿದೆ, ವೇದಿಕೆಯಾಗಿದೆ. ದ ವರ್ಲ್ಡ್ ಈಸ್ ಸ್ಟೇಜ್, ಜಗತ್ತಿಗೂ ವೇದಿಕೆಗೂ ಸಂಬಂಧ ಇಲ್ಲ, ಬಟ್ ಅದನ್ನ ವರ್ಣನೆ ಮಾಡ್ತಕ್ಕಂಥದ್ದು. ಮಾಲಾಶ್ರೀ ವಾಯ್ಸ್ ವಾಸ್ ಮ್ಯೂಸಿಕ್ ಟು ಹೀಸ್ ಇಯರ್ಸ್. ನೆಕ್ಸ್ಟ್, ಲವ್ ಇಸ್ ಬ್ಯಾಟಲ್ ಫೀಲ್ಡ್, ಲವ್ ಇಸ್ ಬ್ಯಾಟಲ್ ಫೀಲ್ಡ್, ಪ್ರೀತಿ ಒಂದು ಹೋರಾಟ ಇದ್ದಂಗೆ. ದ ಪಾರ್ಕ್ ವಾಸ್ ಲೇಕ್ ಆಫ್ಟರ್ ದಿ ರೈನ್, ಮಳೆ ಬಂದ ನಂತರ ಆ ಪಾರ್ಕ್ ಏನಾಗಿದೆ, ಲೇಕ್ ಆಗಿದೆ, ಸರೋವರ ತರ ಕಾಣ್ತಾ ಇದೆ. ಸರೋವರ. She kindled the light of knowledge, ಅವಳು ಹೊಳೆಯುವ, ಅವಳ ಜ್ಞಾನ ಹೊಳೆಯುವ ಪ್ರಕಾಶಮಾನವಿದ್ದಂತೆ. She has heart of stone, she has heart of stone, ಅವನ ಹೃದಯ ಕಲ್ಲಿನ ತರ, ಅವನ ಹೃದಯ ಕಲ್ಲಿದ್ದಂಗ. ಲೈಫ್ ಈಸ್ ಆನ್ ಎಂಟಿ ಡ್ರೀಮ್, ಜೀವನ ಖಾಲಿ ಕನಸಿದ್ದಂಗ ಅಂತ ಹೇಳ್ತಾರೆ. ಈಗ ನಾವು ಬಳಕೆಯನ್ನ ಮಾಡ್ತೀವಿ ಯಾವುದು ಅಂತಂದ್ರೆ, ಎನ್ನ ಕಾಲೇ ಕಂಬ ದೇಹವೇ ದೇಗ್ಲ, ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ, ಚಂದ್ರಮುಖ ಅಥವಾ ಕಾಲವಾಹಿನಿ, ಇವೆಲ್ಲ ರೂಪಕ ಅಲಂಕಾರ. ಹೋಲಿಕೆ ಇರ್ಲಾರ್ದು, ಇಲ್ಲಿ ಹೋಲಿಕೆ ಇರದೇ ಇರತಕ್ಕಂತ ವಸ್ತು, ಇಲ್ಲಿ ಏನ್ ಬರಬಾರ್ದು ಅಂದ್ರೆ ಆಸ್, ಲೈಕ್, ಇವೆರಡೂ ಶಬ್ದ ಬರ್ಲಿಲ್ಲ. ಇನ್ ಕೇಸ್ ಅವೆರಡು ವಸ್ತುಗಳ ಮುಂದೆ ಅನ್ಲೈಕ್ ಥಿಂಗ್ಸ್ ಇದ್ದು ಹೋಲಿಕೆ ಆಗ್ಲಿಲ್ಲ, ಆದ್ರೂ ಅದನ್ನ ಹೋಲಿಕೆ ಮಾಡಿ ಬರೋದೇ ರೂಪಕ ಅಲಂಕಾರ ಅಂತೇಳಿ ಕರಿತೀವಿ. ಇನ್ ಥರ್ಡ್ ಒನ್ ಬರುತ್ತೆ ಪರ್ಸೋನಿಫಿಕೇಶನ್ ಅಂತೇಳಿ ಕರಿತೀವಿ, ಉತ್ಪ್ರೇಕ್ಷ ಅಲಂಕಾರ. ಪರ್ಸೋನಿಫಿಕೇಶನ್ ಗಿವ್ಸ್ ಹ್ಯೂಮನ್ ಕ್ವಾಲಿಟೀಸ್ ಟು ನಾನ್ ಲಿವಿಂಗ್ ಥಿಂಗ್ಸ್ ಆರ್ ಐಡಿಯಾಸ್. ನಾನ್ ಲಿವಿಂಗ್ ಥಿಂಗ್ಸ್ ಗಳಿಗೆ ಕ್ವಾಲಿಟಿ ಕೊಡೋದು,
ಓಕೆ. ಜೀವಂತ ಇರೋರ್ ತರ ನಟನೆ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಪರ್ಸನಿಫಿಕೇಶನ್. ದ ವಿಂಡ್ ಹ್ಯಾಲೋಡ್, ಬಿರುಗಾಳಿ. ದ ವಿಂಡ್ ಹ್ಯಾಲೋಡ್. ನೆಕ್ಸ್ಟ್, ಗಾಳಿಯು ಬಿರುಗಾಳಿ ತರ ಹೋಗುತ್ತೆ ಅನ್ನೋದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ವಿಂಡ್ ಹ್ಯಾಲೋಡ್ ಅಂತ ಹೇಳಿ ಕರಿತೀವಿ. ದ ಫ್ಲವರ್ಸ್ ನೋಡೆಡ್ ಅಂತ ಬರಿತೀವಿ. ಫ್ಲವರ್ಸ್ ನೋಡೆಡ್ ಮೀನ್ಸ್ ಹೂಗಳು ನೇತಾಡುತ್ತವೆ, ಅಲಗಾಡುತ್ತವೆ, ಹೂವಿನ ತಲೆಗಳು ಹೊರಳಾಡುತ್ತವೆ. ಇವು ಏನ್ ತೋರಿಸುತ್ತೆ ಅಂತಂದ್ರೆ ಪರ್ಸನಿಫಿಕೇಶನ್ ತೋರಿಸುತ್ತೆ. ಅಂದ್ರೆ ಇವಾಗ ನೋಡಿ, ಆ ದ ವಿಂಡ್ ಹ್ಯಾಲೋಡ್. ಹ್ಯಾಲೋಡ್ ಮೀನ್ಸ್ ಏನಂತ ಕರಿತೀವಿ, ಗರ್ಜನೆ. ಗಾಳಿಯು ಗರ್ಜಿಸಿತು. ಗಾಳಿ ಗರ್ಜನೆ ಮಾಡಲ್ಲ, ಬಟ್ ಹೋಲಿಕೆ ಆ ರೀತಿ ಹೇಳುವಾಗ ಹೇಳ್ತೀವಿ. ದ ಫ್ಲವರ್ಸ್ ನೋಡೆಡ್. ಹೂವುಗಳು ಏನ್ ಮಾಡ್ತವೆ, ತಲೆ ಅಲ್ಲಾಡಿಸ್ತವೆ. ತಲೆ ಅಲ್ಲಾಡಿಸುತ್ತಿದ್ದು. ಲೈಟ್ನಿಂಗ್ ಡ್ಯಾನ್ಸರ್ ಅಕ್ರಾಸ್ ದ ಸ್ಕೈ. ಲೈಟ್ನಿಂಗ್ ಮೀನ್ಸ್ ಬೆಳಕು. ಅಕ್ರಾಸ್ ದಿ ಸ್ಕೈ, ಡ್ಯಾನ್ಸ್ಡ್ ಅಕ್ರಾಸ್ ದಿ ಸ್ಕೈ. ಆಕಾಶದ ಸುತ್ತಲೂ ಮಿಂಚು ನೃತ್ಯ ಮಾಡಿತು. ಆಕಾಶದ ಸುತ್ತಲೂ ಮಿಂಚು ನೃತ್ಯ ಮಾಡಿತು, ಡ್ಯಾನ್ಸ್ ಮಾಡಿತ್ತು ಅಂತೇಳಿ ಕರಿತೀವಲ್ಲ, ಮಾಡಿತು. ಮೈ ಹೌಸ್ ಇಸ್ ಫ್ರೆಂಡ್ ಹೂ ಪ್ರೊಟೆಕ್ಟ್ಸ್ ಮೀ. ಮೈ ಹೌಸ್ ಇಸ್ ಅ ಫ್ರೆಂಡ್ ಹೂ ಪ್ರೊಟೆಕ್ಟ್ಸ್ ಮೀ. ನನ್ನ ಫ್ರೆಂಡ್ ತರ, ಯಾವುದು ನನ್ನನ್ನ ಪ್ರೊಟೆಕ್ಟ್ ಮಾಡುತ್ತೆ, ಅದು ನನ್ನ ಫ್ರೆಂಡ್ ತರ. ಟೈಮ್ಸ್ ಫ್ಲೈಸ್ ವೆನ್ ಯು ಆರ್ ಹ್ಯಾವಿಂಗ್ ಫನ್. ಸಮಯ ಹಾರುತ್ತಿದೆ ಯಾವಾಗ ನಾವು ಸಂತೋಷವಾಗಿದ್ದಾಗ ಸಮಯ ಹೋಗೋದು ಗೊತ್ತಾಗಲ್ಲ. ಹಾಗೆ ದಟ್ ಟೈಮ್ಸ್ ಫ್ಲೈಸ್ ವೆನ್ ವಿ ಆರ್ ಹ್ಯಾವಿಂಗ್ ಫನ್. ಇದು ಫನ್, FUN, ಫನ್. ಈ ರೀತಿ ಏನ್ ತೋರಿಸುತ್ತೆ ಅಂತಂದ್ರೆ ಅಲಂಕಾರಗಳು ತೋರಿಸುತ್ತೆ. ಉಳಿದಿರ್ತಕ್ಕಂಥ ಅಲಂಕಾರಗಳನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.